ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರದ ದಿನದ ವಂದನೆಗಳು. ನೀವು ಏಕೆ ಆಕಾಶದತ್ತ ನಿಂತು ನೋಡುತ್ತಿದ್ದೀರಿ? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನ. ಮೊದಲು ನೋಡಿದಾಗ ಈ ಪ್ರಶ್ನೆ ದಿವಾರೋಹಣದ ದಿನಕ್ಕೆ ಸೇರಿದಂತೆ ಕಾಣುತ್ತದೆ. ಆದರೆ ಇಂದು ಶುಭ ಶುಕ್ರವಾರದಂದು ಈ ಪ್ರಶ್ನೆ ನಮ್ಮೊಂದಿಗೆ ವಿಭಿನ್ನವಾಗಿ ಮಾತನಾಡುತ್ತದೆ. ಈ ದಿನದಂದು ಯಾರು ನಿರೀಕ್ಷೆಯಿಂದ ಆಕಾಶದತ್ತ ನೋಡುತ್ತಿರಲಿಲ್ಲ. ಅವರು ನೋಡುತ್ತಿದ್ದದ್ದು ಒಂದೇ ಒಂದು, ಅದು ಶಿಲುಬೆಯನ್ನು ಮಾತ್ರ. ಆಕಾಶ ಕತ್ತಲಾಯಿತು, ಭೂಮಿ ನಡುಗಿತ್ತು, ನಂಬಿಕೆ ಶಿಲುಬೆಗೆ ಹಾಕಲ್ಪಟ್ಟಂತಾಯಿತು. ಆದರೂ ಈ ಪ್ರಶ್ನೆ ಇನ್ನು ಶುಭ ಶುಕ್ರವಾರದಂದು ನಮ್ಮ ಹೃದಯಗಳಲ್ಲಿ ಪ್ರತಿಧ್ವನಿಸುತ್ತದೆ. ನೀವು ಏಕೆ ಆಕಾಶದತ್ತ ನಿಂತು ನೋಡುತ್ತಿದ್ದೀರಿ? ಅಂದರೆ ರಕ್ಷಣೆಯನ್ನು ತಪ್ಪಾದ ದಿಕ್ಕಿನಲ್ಲಿ ಏಕೆ ಹುಡುಕುತ್ತೀರಿ? ದೇವರು ದುಃಖದ ಮೂಲಕ ಕಾರ್ಯನಿರ್ವಹಿಸುತ್ತಿರುವಾಗ ನೀವು ಮಹಿಮೆಯನ್ನು ಏಕೆ ನಿರೀಕ್ಷಿಸುತ್ತೀರಿ? ರಕ್ಷಣೆಯು ದುರ್ಬಲತೆಯಲ್ಲಿ ಅನಾವರಣಗೊಳ್ಳುತ್ತಿರುವಾಗ ನೀವು ಶಕ್ತಿಯನ್ನು ಏಕೆ ಹುಡುಕುತ್ತೀರಿ? ಶುಭ ಶುಕ್ರವಾರದಂದು ಸ್ವರ್ಗವು ವಿಜಯದೊಂದಿಗೆ ತಿರುಯುವುದಿಲ್ಲ, ಅದು ಮೌನವಾಗುತ್ತದೆ. ಅಂದೊಮ್ಮೆ ಶಿಷ್ಯರು ಅದ್ಭುತವಾದದನ್ನು ನಿರೀಕ್ಷಿಸಿ ಆಕಾಶದತ್ತ ನೋಡಿದರು. ಆದರೆ ಈ ದಿನ ಅವರು ಕಣ್ಣುಗಳನ್ನು ಮೇಲಕ್ಕೆತ್ತಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ನಾವು ತಕ್ಷಣದ ಉತ್ತರಗಳು, ತಕ್ಷಣದ ರಕ್ಷಣೆ ಅಥವಾ ಕಾಣುವ ಜಯದ ಸಂಕೇತಗಳನ್ನು ನಿರೀಕ್ಷಿಸಿ ಆಕಾಶದತ್ತ ನೋಡುತ್ತೇವೆ. ಆದರೆ ಶಿಲುಬೆ ನಮಗೆ ಕಲಿಸುವುದು ಏನೆಂದರೆ, ದೇವರ ಮಹತ್ತರ ಕಾರ್ಯವು ಬಹಳಷ್ಟು ಸಾರಿ ಮೌನವಾಗಿ ನಡೆಯುತ್ತದೆ ಎಂದು. ಶುಭ ಶುಕ್ರವಾರವು ನಮಗೆ ಆಕಾಶದತ್ತ ನೋಡುತ್ತಾ ನಿಲ್ಲಲು ಕರೆ ನೀಡುವುದಿಲ್ಲ, ಬದಲಾಗಿ ಶಿಲುಬೆಯ ಮುಂದೆ ಮೊಣಕಾಲೂರಲು ಆಹ್ವಾನಿಸುತ್ತದೆ. ದುಃಖದಿಂದ ತಪ್ಪಿಸಿಕೊಳ್ಳಲು ಅಲ್ಲ, ಅದರಲ್ಲಿ ಸುರಿಯಲ್ಪಟ್ಟ ಪ್ರೀತಿಯನ್ನು ಕಾಣಲು ಕರೆ ನೀಡುತ್ತದೆ. ಇಂದು ನಾವು ಆಕಾಶವನ್ನು ನೋಡುವುದಿಲ್ಲ, ನಾವು ಶಿಲುಬೆಯನ್ನು ನೋಡುತ್ತೇವೆ. ಅಲ್ಲಿಯೇ ತ್ಯಾಗದ ಪ್ರೀತಿಯನ್ನು ನಾವು ಕಾಣುವವರಾಗಿದ್ದೇವೆ. ಇಂದು ನಮ್ಮನ್ನು ನಾವೇ ಕೇಳಿಕೊಳ್ಳುವ, ನಾನು ಅದ್ಭುತಗಳ ದೇವರನ್ನು ಹುಡುಕುತ್ತಿದ್ದೇನಾ ಅಥವಾ ನೋವು ಅನುಭವಿಸಿದ ರಕ್ಷಕನನ್ನು ನಂಬುತ್ತಿದ್ದೇನಾ? ಎಲ್ಲವೂ ಮೌನವಾಗಿರುವಂತೆ ಅನಿಸಿದರೂ ನಾನು ದೇವರ ಮೇಲೆ ನಂಬಿಕೆ ಇಡಬಹುದೇ? ಇಂದು ಸ್ವಲ್ಪ ಸಮಯವನ್ನು ಶಿಲುಬೆಯ ಮುಂದೆ ಮೌನವಾಗಿ ಕೃತಜ್ಞತೆ ಹೃದಯದೊಂದಿಗೆ ಕಳೆಯೋಣ. ನಮ್ಮ ರಕ್ಷಣೆಯ ಬೆಲೆಯನ್ನು ಮನನ ಮಾಡಿಕೊಳ್ಳುವ, ಅಗತ್ಯತೆಯನ್ನು ದೇವರಿಗೆ ಒಪ್ಪಿಸುವ, ಕ್ರಿಸ್ತನ ಪೂರ್ಣಗೊಂಡ ಕಾರ್ಯದಲ್ಲಿ ಆದರಣೆ ಮತ್ತು ಸಮಾಧಾನವನ್ನು ಪಡೆಯುವ. ಆಮೆನ್.